ಈಗ ಈ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಚರ್ಮಿ ಲಡ್ಡು ಮಾಡ್ತೀವಿ. ಬೇಸಿಕಲಿ ಇದ್ರ ಮೇನ್ ಇಂಗ್ರೀಡಿಯೆಂಟು ಉಡಿ ಅವಲಕ್ಕಿ ಎಲ್ಲ ಮಾಡೋವಾಗ ಜರಡಿ ಇಟ್ಕೊಂಡಿರೋ ಅವಲಕ್ಕಿ ಪುಡಿ ಇರುತ್ತಲ್ವಾ, ಅದು ಹಿಟ್ಟು. ಹಿಟ್ಟು. ಆಮೇಲೆ ಇದು ರೆಗ್ಯುಲರ್ ದ್ರಾಕ್ಷಿ ಗೋಡಂಬಿ ಹುರಿದಿರೋದು ತುಪ್ಪದಲ್ಲಿ, ಇದು ಹುರ್ಕೊಂಡಿರೋ ಒಣಕೊಬ್ಬರಿ ತುರಿದಿರೋದು, ಇದು ಹುರ್ಕೊಂಡಿರೋ ಎಳ್ಳು, ಆಮೇಲೆ ಇದು ಈ ಕೊಬ್ಬರಿ, ಈ ಎಳ್ಳು, ಈ ಬೆಲ್ಲದ್ದು ಪೌಡರು, ಬೆಲ್ಲ ಹಾಕಿಲ್ಲ ಸಾರಿ, ಈ ಕೊಬ್ಬರಿ ಈ ಎಳ್ಳಿನ ಪೌಡರು. ಈಗ ಈ ಡಿಶಲ್ಲಿ ಬೆಲ್ಲ ಹೆಂಗೆ ಅಂದರೆ, 1/2 ಕಪ್ ಬೆಲ್ಲನ 1/4 ಕಪ್ ನೀರಲ್ಲಿ ಮುಳುಗಿಸ್ಬಿಟ್ಟು ಹೀಗೆ ನೆನೆಸಿ ಮುಳುಗಿಸಿ ಕರಗಿದೆ ಅದು. ಈಗ ಇದನ್ನು ಕರಗಿರೋದನ್ನು ಬಿಸಿ ಮಾಡ್ಕೊಂಡು ಪಾಕ ಮಾಡಬೇಕು. ಸೊ ಈಗ ಸ್ಟವ್ ಮೇಲೆ ಇದನ್ನು ಪಾಕ ಮಾಡ್ತಾಯಿದ್ದೀವಿ. ಪಾಕ ಇಲ್ಲ, ಸದ್ಯಕ್ಕೆ ಕರಗಿಸ್ತಾ ಇದ್ದೀವಿ ಅಷ್ಟೇ. ಓಕೆ, ಅದು ಬರೀ ನೀರಲ್ಲಿ ಹಾಕಿದ್ರು ಕರಗ್ತಾ ಇತ್ತಲ್ವಾ, ಬಿಸಿ ಯಾಕೆ ಮಾಡಬೇಕು? ಬಿಸಿ ಮಾಡಿದ್ರೆ ಬೇಗ ಬಿಟ್ಕೊಳ್ಳುತ್ತೆ ಅಷ್ಟೇ. ಓಕೆ, ಗೊತ್ತಾಯಿತು. ಓಕೆ, ಈಗ ಸೋಯಿಸ್ಕೊಳ್ಳೋದು. ಯಾಕೆ ಮಮ್ಮಿ ಸೋಯಿಸ್ಕೊಳ್ಳೋದು? ಅದರಲ್ಲಿ ಮಣ್ಣು ಮತ್ತು ಕಡ್ಡಿ ಅಂಥವೆಲ್ಲ ಇರುತ್ತೆ. ಇವಾಗ ಕೆಲವು ಉಳ್ಕೊಂಡ್ಬಿಟ್ಟಿದಲ್ವಾ, ಅದು ಉಳಿದ್ರೂ ಬೇಕಿದ್ರೆ ಕರೆಸ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ನಡೀತದಲ್ಲ. ಈಗ ಇದು ನಮ್ಮ ಮಮ್ಮಿದು ಓನ್ ಇನ್ವೆನ್ಷನ್ ರೆಸಿಪಿ. ಸೊ ಆಮೇಲೆ ಇವಾಗ ಫಿಲ್ಟರ್ ಆಗಿರೋದು ಇವಾಗ ಲೈಟ್ ಪಾಕ ಬರೋ ಥರ, ಉಂಡೆ ಪಾಕ ಬರೋ ಥರ ಕುದಿಸ್ತಾ ಇದ್ದಾರೆ. ಪಾಕ ಟೇಸ್ಟಿಂಗ್ಗೋಸ್ಕರ ಸ್ವಲ್ಪ ನೀರು ತಗೊಂಡಿದ್ದಾರೆ ತಟ್ಟೆಯಲ್ಲಿ. ಕೈ ಆಡಿಸ್ತಾ ಇರಬೇಕಾ? ತಳ ಹತ್ತಿದ್ದೀರಾ ಇದು? ಓಕೆ, ಹೆಂಗೆ ಗೊತ್ತಾಗುತ್ತೆ ಮಮ್ಮಿ ಇದು ಕುದ್ದಿದೆ ಒಂದು ಲೆವೆಲ್ಗೆ ಅಂತ? ಅದು ಹಿಂಗಂತೀವಲ್ಲ ಈಗ, ಅದು ಕಂಟಿನ್ಯೂಷನ್ ಇದ್ದರೆ ನೀರಿದೆ ಅಂತ. ಓಕೆ, ಅದನ್ನು ಸ್ವಲ್ಪ ಹಿಂಗಂದಾಗ ತೋರಿಸ್ತೀನಿ. ಅವಾಗ ಗಟ್ಟಿ ಬರಬೇಕು, ದಪ್ಪ ದಪ್ಪ ಬೀಳೋಕ್ಕೆ ಶುರುವಾಗುತ್ತೆ. ಓಕೆ, ಅವಾಗ ಒಂಚೂರು ನೀರಿಗೆ ಹಾಕ್ಕೊಂಡ್ಬಿಟ್ಟು ಸೊ ತಳ ಹದ್ದಿರ ಕೈ ಆಡಿಸ್ತಾ ಇರಬೇಕು. ಈಗ ವಾಟರ್ ಡ್ರಾಪ್ ಟೇಸ್ಟ್ ಬಂತಾ? ಹಂಗಂದಾಗ ಅದು ಎದ್ದೇಳ್ಬೇಕಾ ಅಲ್ಲಿಂದ ತಟ್ಟೆಯಿಂದ? ಉಂಡೆ ಬರುತ್ತೆ, ಉಂಡೆ ಥರ. ಓಕೆ, ಈಗ ಈ ಕನ್ಸಿಸ್ಟೆನ್ಸಿ ಹಂಗೆ ಅಂದ್ಕೊಂಡಾಗ ಅದು ಅಷ್ಟು ಬರಬೇಕದು. ಎಲ್ಲಿ ಎತ್ತು ನೋಡ್ಸು, ಈ ಥರ. ಗೊತ್ತಾಗ್ತಿಲ್ಲ ಮಮ್ಮಿ. ಅಯ್ಯೋ, ಅದು ಗಟ್ಟಿ ಆಗೋಗುತ್ತೆ. ಸರಿ, ಅದು ಎತ್ತಿ ಹಿಂಗೆ ಇದರಲ್ಲೇ ಮಾಡ್ಕೊ. ಓಕೆ, ನೋಡಿ ಈ ಥರ ಹಿಂಗಂದಾಗ ಹಿಂಗೆ ಉಂಡೆ ಅಲ್ಲೇ ಥರ ಉಂಡೆ ಥರ ಆಗಬೇಕಲ್ಲೇ. ಉಂಡೆ ಎಲ್ಲ ಅರಳ್ದಿರ, ಇದು ಕೈಗೆ ಬರ್ದಿರ ಅಲ್ಲೇ ಉಂಡೆ ಆಗಬೇಕಿಲ್ಲಿ. ಓಕೆ, ನೋಡಿ ಎಲ್ಲ ಒಂದು ಹತ್ರ ಬರುತ್ತಲ್ಲ. ಓಕೆ, ನೋಡಿದ್ದು ಅಂಟು. ಸರಿ ಸರಿ, ಬಿಟ್ಟು ಲೇಟ್ ಆಯಿತು. ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋದಾ? ಓಕೆ, ಆಮೇಲೆ ಎಸ್ಕೊಂಡ್ಬಿಟ್ಟು ಇದನ್ನ ಒಂದು ನಿಮಿಷ ತಾಳು. ಇದನ್ನ ಅಯ್ಯೋ ಗಟ್ಟಿ ಆಗೋಗುತ್ತೆ. ಓಕೆ, ಈ ಕನ್ಸಿಸ್ಟೆನ್ಸಿ ಇದೆ. ಓಕೆ, ಹಾಕ್ತಾ ಹಾಕ್ತಾ ತಿರುಗಿಸ್ಬೇಕೀಗ. ಲೇಟ್ ಆದರೆ ಗಟ್ಟಿ ಆಗುತ್ತೆ. ಫಾಸ್ಟಾಗಿ ತಿರುಗಿಸ್ಬೇಕಾ? ಇಲ್ಲಾಂದರೆ ಮಿಕ್ಸ್ ಆಗುತ್ತೆ. ಈ ಪುಡಿಗಳೆಲ್ಲ ಯಾವಾಗ ಹಾಕೋದು? ಇವಾಗ ಹಾಕ್ತಾ ಹೋಗ್ಬೇಕು. ಅವನ್ನ ಹಾಕೊಂಡು ಯಾವುದು ಎಲ್ಲ ಹಾಕ್ಬಿಟ್ಟು ಲೇಟ್ ಆಯಿತು ಅಂತ ಇದು ಸರಿ ಆಯ್ತು. ಓಕೆ, ಈಗ ಅದೆಲ್ಲ ಫುಲ್ ಬೆರ್ತ್ಕೊಂಡಿದೆ. ಹಿಟ್ಟು ಇದ್ರ ಜೊತೆ ಬೆರಿಬೇಕಾ? ಹಾಂ, ಇದೊಂದು 4 ಸ್ಪೂನು ತುಪ್ಪ ಹಾಕ್ತಾಯಿದೆ ಕಲಿಸ್ಕೊಳ್ಳೋಕ್ಕೆ. ಓಕೆ, ನೀರು ಹಾಕ್ಕೋಬೋದಾ? ನೀರು ಹಾಕ್ಬಾರ್ದು. ಓಕೆ, ಎಲ್ಲ ಒಂದು ಕಡೆ ಅಂಟ್ಕೊಳ್ಳೋಂಗೆ ಸೇರ್ಕೋಬೇಕಾ? ಬೆಲ್ಲ ಎಲ್ಲನೂ, ಅವಲಕ್ಕಿ ಪುಡಿ ಎಲ್ಲನೂ ಮಿಕ್ಸ್ ಆಗಿಬಿಡ್ಬೇಕೀಗ. ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ತಾ ಹೋಗಬೇಕು. ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಬೇಕು. ಸರಿ, ಈಗಿದು ಮಿಕ್ಸ್ ಆಗಿದೆಯಾ? ಹಾಂ, ಮಿಕ್ಸ್ ಆಗಿದೆ. ತೋರಿಸಿ ಮಮ್ಮಿ. ಓಕೆ, ಫೈನ್.
ತಟ್ಟೆಗೆ ತೊಗೊಂಡೀಗ ಉಂಡೆ ಕಟ್ತಾ ಇರೋದಾ? ಹ್ಞೂ, ಉಂಡೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಟಿ ರೆಡಿ ಮಾಡಿ. ಓಕೆ, ಈಗ ಕೈಗೆ ತುಪ್ಪ ಹೆಂಗೆ ತಗೊತೀಯಾ? ಹಂಗೇನಾ? ಹಾಕೊಂಬಿಟ್ಟು ಹಿಂಗೆ. ಓಕೆ, ಮಮ್ಮಿ ಇನ್ವೆನ್ಷನ್ಸ್. ಅಷ್ಟೇ. ಇದಕ್ಕೆ ಮೇಕಿಂಗ್ ಟೈಮ್ ಎಷ್ಟಿರುತ್ತೆ ತಣ್ಣಗಾಗಕ್ಕಿಂತ ಮುಂಚೆ? ಏನಿಲ್ಲ, ಇಳಿಸ್ತಾ ಇದ್ದಂಗೆ ಹಾಕ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಉಂಡೆ ಬರಲ್ಲ. ಸೊ ಬಿಸಿ ಇದ್ದಾಗೆ ಇದು ಉಂಡೆ ಮಾಡಿದರೆ ಮಾಡ್ತಾ ಬೈ ಚಾನ್ಸ್ ಬೈ ಟಫ್ ಲಕ್ ಇಷ್ಟು ತಣ್ಣಗಾಗ್ಬಿಟ್ಟಿದೆ ಇದು. ಸೊ ಇದು ಉಂಡೆಗೆ ಕೈಗೆ ಸಿಗ್ತಾ ಇಲ್ಲ. ಸೊ ನಾವು ಪಾಕ ಅಲ್ಲಿ ಹಾಕಿ ಚಕ ಅಂತ ತಿರುಗಿಸಿ ಇಮ್ಮಿಡಿಯೇಟಾಗಿ ಉಂಡೆ ಕಟ್ಬಿಡಬೇಕು. ಅದು ಟೈಮಿಂಗ್ ಸ್ವಲ್ಪ ಟ್ರಿಕ್ ಮ್ಯಾನೇಜ್ ಮಾಡಬೇಕು, ಇಲ್ಲಾಂದರೆ ಇದು ಪುಡಿ ಥರ ತಿನ್ನಬೇಕಷ್ಟೇ. ಸೊ ಚರ್ಮಿ ಉಂಡೆ ಈಸ್ ರೆಡಿ. ಇದು ಮತ್ತು ಇನ್ಸ್ಟೆಂಟ್ ಸ್ವೀಟ್ ಅವಲಕ್ಕಿ, ಇನ್ಸ್ಟೆಂಟ್ ಉಡಿ ಅವಲಕ್ಕಿ ಎಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡ್ಕೋಬೋದು. ಓಕೆ, ಬಾಯ್.